ಗ್ಯಾರಂಟಿ ಸರ್ಕಾರದಿಂದ ಗ್ಯಾರಂಟಿಗಳು ಕರೆಕ್ಟಾಗಿ ಅನುಷ್ಠಾನ ಆಯ್ತೋ ಬಿಡ್ತೋ, ಆದರೆ ಬೆಲೆ ಏರಿಕೆ ಅನ್ನುವಂತಹ ವಿಚಾರ ಮಾತ್ರ ಪ್ರತಿ ತಿಂಗಳು ತಪ್ಪದೆ ಅನುಷ್ಠಾನ ಆಗ್ತಾ ಇದೆ. ಜನ ಬಸವಳಿದು ಹೋಗಿದ್ದಾರೆ. ಡೀಸೆಲ್ ರೇಟ್ ಮತ್ತೆ ಜಾಸ್ತಿ ಆಗಿದೆ. ವಿಪಕ್ಷಗಳು ಅಂತ ನಮ್ಮ ರಾಜ್ಯದಲ್ಲಿ ಒಂದಿದೆ, ಅವ್ರು ಟೀಕೆಯನ್ನು ಮಾಡ್ತಿದ್ದಾರಂತೆ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ನಿಲ್ಲದ ಗ್ಯಾರಂಟಿ, ಸರ್ಕಾರದ ದರ ಏರಿಕೆ ಬರೆ. ಡೀಸೆಲ್ ಮೇಲಿನ ಸೆಸ್ ಹೆಚ್ಚಿಸಿದ ಸರ್ಕಾರ. ಇಂದು ಬೆಳಗ್ಗೆ 6ರಿಂದಲೇ ಗ್ಯಾರಂಟಿ ದರ ಏರಿಕೆ. ಹಾಲು, ಮೊಸರು, ಬಸ್ಸು, ಮೆಟ್ರೋ ಸೇರಿದಂತೆ ನಿತ್ಯ ಅಗತ್ಯ ವಸ್ತುಗಳ ದರ ಏರಿಕೆಯ ಶಾಕ್ನಿಂದ ಆಚೆ ಬರುವ ಮುನ್ನವೇ ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಗಾಯದ ಮೇಲೆ ಉಪ್ಪನ್ನು ಸುರಿದಿದೆ. ಕರ್ನಾಟಕ ಸರ್ಕಾರ ಡೀಸೆಲ್ ಮೇಲಿನ ತೆರಿಗೆಯನ್ನು ,2.73% ಹೆಚ್ಚಳ ಮಾಡಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಆದೇಶ ಹೊರಡಿಸಿದೆ. ಇದರಿಂದ ಡೀಸೆಲ್ ಬೆಲೆ ಲೀಟರ್ಗೆ ₹2 ಹೆಚ್ಚಳವಾಗಿದೆ. ಈ ಹಿಂದೆ ,18.44% ತೆರಿಗೆ ಇದೀಗ ,21.17% ಏರಿಕೆಯಾಗಿದೆ. ಇದರಿಂದ ಸಾಮಾನ್ಯ ಮತ್ತು ಪ್ರೀಮಿಯಂ ಡೀಸೆಲ್ ದರಗಳು ಬೆಳಗ್ಗೆ 6 ಗಂಟೆಯಿಂದ ₹2ವರೆಗೂ ಕೂಡ ಏರಿಕೆ ಆಗ್ತಾ ಇದೆ. ರಾಜ್ಯ ಸರ್ಕಾರ ಕಳೆದ ವರ್ಷವೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಕೆ ಮಾಡಿತ್ತು. ತೆರಿಗೆ ದರ ಹೆಚ್ಚಳದ ಕಾರಣ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ₹3 ಹಾಗೂ ಡೀಸೆಲ್ ಬೆಲೆ ₹3.25 ಹೆಚ್ಚಳವಾಗಿತ್ತು. ಈಗ ಮತ್ತೆ ತೆರಿಗೆ ಹೆಚ್ಚಳದ ಪರಿಣಾಮ ₹2 ಹೆಚ್ಚಳವಾಗಲಿದೆ. ಡೀಸೆಲ್ ದರ ಏರಿಕೆ ಬಿಸಿ. ಹಿಂದಿದ್ದ ಸೆಸ್ ₹18.44, ಹೊಸ ಸೆಸ್ ₹21.17. ನಾರ್ಮಲ್ ಡೀಸೆಲ್ ಹಳೆ ದರ ₹88.99, ಹೊಸ ದರ ₹90.99. ಪ್ರೀಮಿಯಂ ಡೀಸೆಲ್ ಹಳೆ ದರ ₹92.60, ಹೊಸ ದರ ₹94.60. ಇನ್ನು ಡೀಸೆಲ್ ದರ ಏರಿಕೆಯ ಎಫೆಕ್ಟ್ ಇತರೆ ವಲಯಗಳ ಮೇಲೂ ಕೂಡ ಸದ್ಯದರಲ್ಲಿಯೇ ಬೀರುವ ಸಾಧ್ಯತೆ ಇದೆ. ಇನ್ನು ದರ ಏರಿಕೆ ಜನಸಾಮಾನ್ಯರಿಗೆ ಮತ್ತೆ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಸರ್ಕಾರದ ವಿರುದ್ಧ ಜನ ಕಿಡಿಕಾರ್ತಿದ್ದಾರೆ. ಎಲ್ಲ ರೇಟು ಎಲ್ಲಾದ್ರೂ ₹2 ಜಾಸ್ತಿ ಮಾಡಿ. ಹಾಲು, ಆಮೇಲೆ ಮೊಸರು ಅವೆಲ್ಲ ಲೀಟ್ರಿಗೆ ₹4, ಇದು ₹2. ಈಗ ಕಮ್ಮಿ ಮಾಡಬೇಕಾಯ್ತು. ಆಲ್ರೆಡಿ ಎಲ್ಲ ಜಾಸ್ತಿ ಮಾಡಿರೋದ್ರಿಂದ ಎಲ್ಲರಿಗೂ ಜನಗಳಿಗೆ ಬೇಜಾರಾಗಿದೆ. ಹಾಕ್ಸ್ಕೊಂಡು ಓಡಾಡಲೇಬೇಕು, ವಿಧಿ ಇಲ್ಲ ನಮಗೆ, ನಾವು ಓಡಾಡಲೇಬೇಕಲ್ವಾ ಸರ್. ಡೀಸೆಲ್ ರೇಟ್ ಒಂದೇ ಅಲ್ಲ, ಎಲ್ಲ ರೇಟು ಜಾಸ್ತಿ ಆಗ್ತಾ ಇದೆ. ದಿನದಿಂದ ಇನ್ಕಮ್ ಕಮ್ಮಿ ಆಗ್ತಾ ಇದೆ, ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಜನಗಳಿಗೆ ಭಾರಿ ಮಿಡಲ್ ಕ್ಲಾಸ್ ಜನಗಳು ಭಾರಿ ತೊಂದರೆ ಆಗ್ತಾ ಇದೆ. ರೇಟ್ ಬರೀ ₹2 ಜಾಸ್ತಿ ಆಗೋದು ಏನು ತೊಂದರೆ ಇಲ್ಲ, ಬೇರೆ ಐಟಮ್ ಜಾಸ್ತಿ ಆಗಬಾರ್ದು. ಬಡವರಿಗಂತೂ ಓಡಾಡೋ ಭಾರಿ ಕಷ್ಟ ಆಗ್ತಿದೆ. ಸಾಲದಂದ್ರೆ ವೆಹಿಕಲ್ಸ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಇನ್ನು ಹಿಂಗೆ ಆದರೆ ಓಡಾಡೋದು ಭಾರಿ ಕಷ್ಟ ಆಗ್ತದೆ. ದಯವಿಟ್ಟು ಡೀಸೆಲ್ ರೇಟು, ಪೆಟ್ರೋಲ್ ರೇಟು ಕಮ್ಮಿ ಮಾಡಬೇಕು. ಯಾಕೆಂದ್ರೆ ಜನಗಳ ಮೇಲೆ ಈಗಲೇ ಹೊರೆ ಆಗಿದೆ. ಎಲ್ಲ ಫ್ರೀ ಬಿಟ್ಟು ಈ ಥರ ಮಾಡ್ತಿದ್ರೆ ಜನಗಳು ಕಷ್ಟ ಆಗ್ತಾ ಇದೆ. ದಯವಿಟ್ಟು ಕಮ್ಮಿ ಮಾಡಿದ್ರೆ ಅನುಕೂಲ ಆಗುತ್ತೆ, ಜಾಸ್ತಿ ಮಾಡಿದ್ರೆ ಅನಾನುಕೂಲ ಆಗುತ್ತೆ. ಒಟ್ಟಾರೆ ಸರ್ಕಾರ ಯುಗಾದಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಅನ್ನು ಕೊಡ್ತಿದೆ. ಡೀಸೆಲ್ ಬೆಲೆ ಏರಿಕೆಯ ಎಫೆಕ್ಟ್ ಇನ್ಯಾವ ದರ ಏರಿಕೆಗೆ ದಾರಿಯಾಗುತ್ತೋ ಕಾದ್ ನೋಡ್ಬೇಕಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.